ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಪೂರ್ಣ ಯೋಗ ದರ್ಶನ ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ 2ನೇ ಅಧ್ಯಾಯ 62ನೇ ಶ್ಲೋಕದಿಂದ 67ನೇ ಶ್ಲೋಕದವರೆಗೂ ನಾವು ಮನನ ಮಾಡೋಣ. 62ನೇ ಶ್ಲೋಕ ಏನ್ ಹೇಳುತ್ತೆ ನೋಡ್ಕೊಂಬರೋಣ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ. ಇದರ ಅರ್ಥ, ಇಂದ್ರಿಯ ವಿಷಯಗಳನ್ನು ಚಿಂತಿಸುತ್ತಿರುವವನಿಗೆ ಅವುಗಳಲ್ಲಿ ಆಸಕ್ತಿ ಹುಟ್ಟುತ್ತದೆ, ಆಸಕ್ತಿಯಿಂದ ಕಾಮವು ಹುಟ್ಟುತ್ತದೆ, ಕಾಮದಿಂದ ಕ್ರೋಧವು ಹುಟ್ಟುತ್ತದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಸ್ವಲ್ಪ ವಿಶದವಾಗಿ ನಾವು ತಿಳ್ಕೊಳ್ಳೋಣ. ಪ್ರಶ್ನೆಗಳು ಸಹ ಇವೆ, ಅಂದ್ರೆ ಸಂಕ್ಷಿಪ್ತವಾದ ಪ್ರಶ್ನೆಗಳೇ. ಇದರ ಪೂರ್ತಿ ವಿವರಣೆಯನ್ನ ಶ್ಲೋಕದ ಮುಖೇನವೇ ನಾವು ಚಿಂತನೆಯನ್ನ ಮಾಡೋಣ. ವ್ಯಕ್ತಿಗೆ ವಿಷಯಗಳಲ್ಲಿ ಆಸಕ್ತಿ ಹೇಗೆ ಉಂಟಾಗುತ್ತದೆ, ನಂತರದ ಪರಿಣಾಮ ಏನು ಅನ್ನೋದಾಗಿ ಇದೆ. ಯಾರು ಹೇಳ್ತೀರಾ? ಸಂಧ್ಯಾಜಿ, ನೀವು ಹೇಳ್ತೀರಾ? ನಾವು ಇದುವರೆಗೂ 61ನೇ ಶ್ಲೋಕದವರೆಗೂ ತಿಳ್ಕೊಂಡಿದ್ವಿ. ಈಗ 62ನೇ ಶ್ಲೋಕ. ಇಲ್ಲಿ ಅಂದ್ರೆ ನಮಸ್ತೆ ಅಮ್ಮ. ನಮಸ್ತೆ. ಪ್ರಶ್ನೆ ಏನಾಗ್ತಿಲ್ಲ. ಪ್ರಶ್ನೆ, ವ್ಯಕ್ತಿಗೆ ವಿಷಯಗಳಲ್ಲಿ ಆಸಕ್ತಿ ಹೇಗೆ ಉಂಟಾಗುತ್ತೆ, ಆಸಕ್ತಿ ಉಂಟಾದ್ಮೇಲೆ ಅದರ ಪರಿಣಾಮ ಏನು ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಈ ಪ್ರಾಪಂಚಿಕವಾಗಿ ನಾವು ಯೋಚನೆ ಮಾಡುವಾಗ ಈ ಬಾಹ್ಯ ಪ್ರಪಂಚದಲ್ಲಿರೋ ನಾವು ಎಲ್ಲಾ ವಿಷಯ ವಸ್ತುಗಳ ಕಡೆಗೂ ಗಮನ ಹರಿಸ್ತಾ ಇರ್ತೀವಿ. ಅವಾಗ ನಮ್ಗೆ ಏನಾಗ್ಬಿಡತ್ತೆ, ಅಲ್ಲಿ ಆಸಕ್ತಿ ಹೆಚ್ಚಿದಂತೆಲ್ಲ ನಮ್ಗೆ ಕಾಮ ಹುಟ್ಟಕ್ ಶುರುವಾಗುತ್ತೆ. ಅಂದ್ರೆ ಆಸೆಗಳು, ಅದು ಬೇಕು ಇದು ಬೇಕು ನನಗೆ ಅಂತ ಕಾಮದಲ್ಲಿ ಬಿದ್ದು ಬಿಡ್ತೀವಿ. ಆಸೆಗಳಿಂದಾಗಿ ಕ್ರೋಧನು ಬರುತ್ತೆ. ಅದ್ ಸಿಗ್ಲಿಲ್ಲ ಅಂದಾಗ, ಯಾವಾಗ ನಮ್ಗೆ ನಮ್ಮ ಆಸೆ ಪೂರೈಸ್ಕೊಳಕ್ ಆಗಲ್ವೋ, ಅದು ನಮಗ್ ಸಿಗ್ಲಿಲ್ವೋ, ಅವಾಗ ಕೋಪನು ಬಂದ್ಬಿಡತ್ತೆ. ಈ ರೀತಿಯಾಗಿ ಈ ನಮ್ಗೆ ಸ್ಮೃತಿ ಭ್ರಮಣೆನೂ ಉಂಟಾಗ್ಬಿಡತ್ತೆ ಇದ್ರಿಂದ. ಅಯ್ಯೋ ಬುದ್ಧಿ ಕೆಟ್ಟಂಗ್ ಆಡ್ತಿರ್ತೀವಿ, ಅದ್ ಸಿಗ್ಲಿಲ್ವಲ್ಲ ನನಗೆ ಅಂತ ಬುದ್ಧಿನೇ ನಾಶ ಆಗ್ಬಿಡುತ್ತೆ. ಬುದ್ಧಿ ನಾಶ ಅಂದ್ರೆ ನಮ್ಗೆ ನಮ್ ನಾವು ಏನ್ ಜೀವನ ನಡೆಸ್ತಾ ಇದೀವಿ, ಜೀವನನೇ ನಾಶ ಆಗೋಯ್ತೇನೋ ಅನ್ನೋ ಮಟ್ಟಕ್ಕೂನು ಹೋಗ್ಬಿಡ್ತೀವಿ. ಆದ್ರಿಂದ ಹೇಳೋದೇನು ಅಂದ್ರೆ, ಇಲ್ಲಿ ನಮ್ಮ ಕಾಮ, ಈಗ ಹರಿಷಡ್ವರ್ಗಗಳನ್ನ ಗೆಲ್ಲಬೇಕು ಅನ್ನೋದೇ ಇಲ್ಲಿ ಮೂಲ ಉದ್ದೇಶ. ನಮ್ಮಲ್ಲಿರ್ತಕ್ಕಂಥ ಕಾಮ, ಕ್ರೋಧ, ಮದಮತ್ಸರ, ಲೋಭಗಳನ್ನೆಲ್ಲಾನು ತೊಡೆದು ನಾವು ಶಾಂತ ಚಿತ್ತನಾಗಿರ್ಬೇಕು. ಯಾವಾಗ ಒಬ್ಬ ಜ್ಞಾನಿಯಾದವನು ಅಂದ್ರೆ ಇಲ್ಲಿ ನಾವು ಮನಸ್ಸನ್ನ ಜಾರದೆ ಇರೋ ಹಾಗೆ ನೋಡ್ಕೋಬೇಕು. ನಮ್ಮ ಮನಸ್ಸು ಸರಳವಾಗಿ ಏನಾದ್ರು ಬೇಕು ಅಂದ ಕಡೆಗೆ ಜಾರೋದು ಬಹಳ ಸುಲಭ. ಅದೇ ನಾವು ನಮ್ಮ ಆತ್ಮಜ್ಞಾನವನ್ನ ಪಡ್ಕೊಳ್ಳುವಾಗ, ಭಗವಂತನಲ್ಲಿ ನಮ್ಮ ಮನಸ್ಸನ್ನು ನಿಲ್ಲಿಸ್ಬೇಕು ಅಂದಾಗ ಅದು ಬಹಳ ಕಷ್ಟವಾದದ್ದು. ಅಂದ್ರೆ ಏರೋದು ಕಷ್ಟ, ಇಳಿಯೋದು ಸುಲಭ. ಹೇಗೆ ಒಂದು ಬೆಟ್ಟವನ್ನ ಹತ್ಬೇಕಾದ್ರೆ ನಮ್ಗೆ ಎಷ್ಟು ಕಷ್ಟ ಆಗುತ್ತೋ, ಅದೇ ಇಳಿಯುವಾಗ ಆರಾಮಾಗಿ ಇಳಿದು ಬಿಡ್ತೀವಿ ಜಾರ್ಕೊಂಡ್ ಬಂದಂಗೆ. ಹಂಗೆ ನಾವು ಈ ಆಧ್ಯಾತ್ಮಿಕ ಶಿಖರವನ್ನು ಹತ್ಬೇಕು ಅಂದ್ರೆ ಅಲ್ಲೂ ನಮ್ಗೆ ಅಡೆತಡೆಗಳು, ಕಷ್ಟಗಳು ತುಂಬಾ ಬರ್ತಿರುತ್ತೆ. ಅದನ್ನೆಲ್ಲ ತಡೆದು ನಿಲ್ಲಿಸ್ಕೊಂಡು ಜ್ಞಾನಿಯಾದವನು ಮನೋದೌರ್ಬಲ್ಯಕ್ಕೆ ಒಳಗಾಗದೇನೆ, ಆ ಜಾರದ್ರ ಕಡೆಗೆ ಮನಸ್ಸನ್ನ ಕೊಡದೇನೆ, ಇಂದ್ರಿಯಗಳನ್ನ ಯಾವಾಗ ಗೆದ್ದು ನಾವು ಒಂದು ಉನ್ನತ ಶಿಖರವನ್ನ ಏರ್ತೀವೋ, ಅವಾಗ ನಾವು ಆತ್ಮಜ್ಞಾನವನ್ನ ಪಡ್ಕೊಳ್ಳೋಕೆ, ಶಾಂತ ರೀತಿಯಲ್ಲಿ ಜೀವನ ಮಾಡೋಕೆ ಸಾಧ್ಯವಾಗುತ್ತೆ. ಇದನ್ನ ಇಲ್ಲಿ ಮನಸ್ಸಿನಲ್ಲಿ
ಮೊದಲು ಮನಸ್ಸಿನಲ್ಲಿ ಮಾಡೋದ್ ಪಾಪ ನಮ್ಗೆ ಏನ್ ಅನ್ಸ್ಬಿಡುತ್ತೆ, ನಾವೇನಾದ್ರು ತಪ್ಪು ಮಾಡಿದಾಗ ಇದು ತಪ್ಪೇ ಅಲ್ಲ ಅಂತಾನು ವಾದ ಮಾಡ್ತಿರ್ತೀವಿ. ನಾನ್ ಮಾಡದ್ದೇ ಸರಿ, ನಂದೇ ಸರಿ ಅಂತೆಲ್ಲ. ಅವಾಗ ಅದು ಇದಕ್ಕೆ ತುಂಬಾ, ಈಗ ಕೊಲೆ ಮಾಡ್ದವ್ನ್ ನಾನ್ ಕೊಲೆ ಮಾಡ್ದ ಅಂತೂ ಹೇಳ್ಕೊಳಲ್ಲ, ಕುಡುಕನಾದವ್ನ್ ನಾನ್ ಕುಡ್ದು ತಪ್ಪು ಅಂತೂ ಹೇಳ್ಕೊಳಲ್ಲ. ಎಲ್ಲ ನಂದೇ ಸರಿ ಅನ್ನೋಂಗೆ ವಾದಿಸ್ತಿರ್ತಾರೆ. ಇಲ್ಲಿ ನಾವು ಅದನ್ನ ಮಾಡ್ದೇನೆ ಸರಿ ತಪ್ಪುಗಳು ಯಾವುದು ಅನ್ನೋ ವಿವೇಚನೆಯನ್ನ ಬೆಳೆಸ್ಕೋಬೇಕು. ಮೊದಲು ಅದು ಬೆಳೆಸ್ಕೋಬೇಕಾದ್ರೆ ನಮಗ ತಪ್ಪು ಅಂತ ಮೊದಲು ಗೊತ್ತಾಗ್ಬೇಕು. ನಮಗೆ ತಪ್ಪು ಅಂತಾನೆ ಗೊತ್ತಾಗದೆ ಇದ್ದಾಗ ನಾವ್ ಏನ್ ಮಾಡ್ಬೇಕು ಅನ್ನೋದನ್ನು ಅರಿವಿಲ್ದೇನೆ ಆ ಬಹಳ ಸಂಕಟ ಪಡ್ತಾ ಇರ್ತೀವಿ. ಅದಕ್ಕೆ ವಿಷಯ ವಸ್ತುಗಳನ್ನ ಮೊದಲು ಸುಮ್ನಿರ್ಸೋದು ಬಹಳ ಕಷ್ಟ. ಅದನ್ನ ನಾವು ಆ ಕಡೆ ಹೋಗ್ದಂಗೆ ಮನಸ್ಸನ್ನ ತಡದ್ ನಿಲ್ಲಿಸ್ಕೊಳ್ಳೋದು ಬಹಳ ಕಷ್ಟ. ಅದ್ರ ಮೇಲೆ ಹೆಚ್ಚು ಆಸಕ್ತಿ ಹುಡ್ತಿರುತ್ತೆ. ಪದೇ ಪದೇ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀವಿ. ಆಳವಾಗಿ ನಾವ್ ಅದ್ರ ಬಗ್ಗೆ ಯೋಚನೆ ಮಾಡ್ದಷ್ಟು ನಮ್ಮ ಸ್ವಭಾವದಲ್ಲೂ ಬದಲಾವಣೆ ಬರ್ತಾ ಹೋಗ್ಬಿಡುತ್ತೆ. ಅದ್ರ ಕಡೆಗೆ ಅದರಿಂದ ಕಾಮ ಹುಟ್ಟುತ್ತೆ, ಅದ್ರ ಮೇಲೆ ಹೆಚ್ಚು ಆಸೆ ಹುಟ್ಟುತ್ತೆ. ವಸ್ತು ಪಡಿಬೇಕು ಅಂತ, ಅದನ್ನ ಅನುಭವಿಸ್ಬೇಕು ಅಂತ ಮನಸ್ ಮಾಡೋದಕ್ಕೆ ಹೋಗಿ ಏನೇನೋ ಒಂದು ತೊಂದರೆಗಳಲ್ಲಿ ಸಿಕ್ಕಾಕೊಳ್ತಾ ಹೋಗ್ತೀವಿ. ಅದಕ್ಕೆ ನಮ್ಮ ಮನಸ್ಸನ್ನ ಆ ಕಡೆಗೂ ಹೋಗಿಸ್ತೇನೆ, ನಮ್ಮ ಮನಸ್ಸನ್ನ ಆತ್ಮಜ್ಞಾನದ ಕಡೆಗೆ ತಂದಾಗ ಯಾವುದು ಸತ್ಯ ಸುಳ್ಳು ನಿಜ ಅನ್ನೋದನ್ನ ನಾವು ಶಾಶ್ವತವಾದ ಸುಖದ ಕಡೆಗೆ ನಮ್ಮ ಗಮನ ಕೊಡ್ಬೇಕೇ ವಿನ ಅಶಾಶ್ವತವಾದ ಈ ಸುಖಗಳಿಂದ ನಮಗೆ ನೋವೇ ಹೆಚ್ಚು ಅನ್ನೋದನ್ನ ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಇದಕ್ಕೆ ಒಂದು ಉದಾಹರಣೆನು ಹೇಳ್ಬೇಕು. ನಾವ್ ಹೆಂಗೆ ಒಂದು ಉದಾಹರಣೆ, ಒಂದ್ ನಾಯಿ ಸಾಕ್ತಿವಿ ಅಂತ ಇಟ್ಕೊಳ್ಳಿ. ನಮಗ್ ಮೊದಲು ಅದ್ರ ಬಗ್ಗೆ ಆಸಕ್ತಿ ಇರಲ್ಲ. ಒಂದ್ಸರಿ ಯಾವಾಗ ನಾವ್ ಅದನ್ನ ಒಂದು ನಾಯಿ ಮರಿ ತರ್ತೀವಿ, ಸಾಕ್ತಿವಿ, ಅದನ್ನ ಮುದ್ಸಕ್ ಹೋಗ್ತಿವಿ, ಅದು ನಮ್ ಕಡೆಗೆ ಮುದ್ದಿಸಿದಷ್ಟು ಅದು ನಮ್ ಕಡೆಗೆ ಬರೋದ್ ಜಾಸ್ತಿ. ಅವಾಗ ನಾವೇನ್ ಮಾಡ್ತೀವಿ, ಅದನ್ನ ಯಾರಾದ್ರೂ ಬೇರೆ ಇನ್ನಾರೋ ಅದನ್ನ ಹಿಡ್ಕೊಳಕ್ ಹೋದಾಗ, ಅದನ್ನ ತನ್ನ ಕಡೆಗೆ ಎಳ್ಕೊಳಕ್ ಹೋದಾಗ ನಮ್ಗೆ ಕೋಪ ಅದ್ರ ಪ್ರೀತಿ ಏನಿದ್ರು ನಮಗಷ್ಟೇ ಇರ್ಬೇಕು, ಅದು ಬೇರೆಯವ್ರ ಕಡೆಗೆ ಹೋಗ್ಬಾರ್ದು. ನಮ್ಮ ಬಂದ ತಕ್ಷಣ ನಮ್ಮನ್ನ ಕರಿಬೇಕು, ಅದು ಬಂದು ನಮ್ ಕಾಲನ್ನ ನೆಕ್ಬೇಕು, ನಮ್ಮನ್ನ ಅಪ್ಕೋಬೇಕು ಅನ್ನೋ ಕಡೆಗೆ ಹೋಗ್ತಿರುತ್ತೆ. ಅದ್ ಏನಾದ್ರೂ ಮಾಡ್ಲಿಲ್ಲ ಅಂದಾಗ ನಮಗೆ ಕೋಪ ಬಂದ್ಬಿಡತ್ತೆ. ಹಾಗೆ ನಾವು ಆತರ ಆಗದೇನೆ ನಮ್ಮ ಮನಸ್ಸನ್ನ ಸ್ಥೀಮಿತದಲ್ಲಿ ಇಟ್ಕೋಬೇಕು. ಕ್ರೋಧದಿಂದ ಮೋಹ ಹುಟ್ಟುತ್ತೆ, ಆಸೆ ಕಾಮದಿಂದ ಕ್ರೋಧ, ಕ್ರೋಧದಿಂದ ಮೋಹ, ಹಿಂಗೆ ಲೈನ್ ಬೆಳೀತಾ ಹೋಗ್ಬಿಡುತ್ತೆ. ಅದ್ರ ಕಡೆ ಕೊಡ್ದೇನೆ ಅರಿಷಡ್ ವರ್ಗಗಳನ್ನ ಗೆಲ್ಲೋದು ನಮ್ಮ ಮುಖ್ಯ ಉದ್ದೇಶ ಆಗ್ಬೇಕು ಅಂತ ಇಲ್ಲಿ ಹೇಳ್ತಾರೆ. ಬಹಳ ಚೆನ್ನಾಗಿ ಹೇಳಿದಿರಾ. ಇದುವರೆಗೂ ನಾವು ಸ್ಥಿತ ಪ್ರಜ್ಞನ ಲಕ್ಷಣಗಳನ್ನ ತಿಳ್ಕೊಂಡ್ವಿ. ಈಗ ಅದ್ ಹೇಗೆ ಕೆಲವೊಂದ್ಸತಿ ಹೀಗೆ ಆತ್ಮಜ್ಞಾನವನ್ನ ತಿಳ್ಕೊಳ್ತಾ ನಮ್ಮ ಮನಸ್ಸನ್ನು ಸಹ ಸ್ಥಿಮಿತದಲ್ಲಿ ಇಟ್ಕೊಂಡು ಇದ್ರುನು, ಮತ್ತೆ ಇಂದ್ರಿಯ ನಿಗ್ರಹ ಎಲ್ಲ ಮಾಡ್ತಾ ಇದ್ರು, ಹೇಗೆ ಕೆಲವೊಂದು ಸರ್ತಿ ಜಾರಿ ಬೀಳ್ತಾನೆ ಮನುಷ್ಯ ಅನ್ನೋದನ್ನ ಇಲ್ಲಿ ಮುಂದೆ ಒಂದು ಹಲವಾರು ಶ್ಲೋಕಗಳಲ್ಲಿ ಹೇಳ್ತಾ ಬಂದಿದ್ದಾರೆ. ನೀವು ಈ ಒಂದು ಶ್ಲೋಕದ ಅರ್ಥವನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ವಿಷಯ ವಸ್ತುಗಳು ಬೇಕಾದಷ್ಟು ಇರುತ್ತವೆ, ಆದ್ರೆ ಏನು ಅದು ಎಷ್ಟೊಂದು ಇದ್ರೂನು ನಾವು ಕೆಲವೊಂದನ್ನ ಆರಿಸ್ಕೊಂಡು ಅವುಗಳ ಕಡೆಗೆ ನಾವು ಗಮನವನ್ನ ಕೊಡ್ತಾ ಇದ್ರೆ ಅದರಲ್ಲಿ ಆಸಕ್ತಿ ಬರುತ್ತೆ. ಆಸಕ್ತಿ ಬಂದಾಗ ಅದು ನನಗ್ ಬೇಕು ಅನ್ನುವ ಒಂದು ಅದರಲ್ಲಿ ರಾಗ ಉಂಟಾಗತ್ತೆ. ರಾಗ ಉಂಟಾದಾಗ ಅದು ನೀವು ಹೇಳ್ದಾಗೆ ಅದನ್ನ ನಾನು ಹೊಂದಬೇಕು ಅನ್ನುವ ಆಸೆ ಆಗತ್ತೆ. ಆಗ ಏನಾಗತ್ತೆ, ಅದನ್ನ ಕಾಪಾಡ್ಕೊಳ್ಬೇಕು ಅಂತಲೋ ಅದಕ್ಕೆ ಏನಾದ್ರೂ ತೊಂದರೆ ಬಂದಾಗ, ಅದನ್ನ ನನ್ನದಾಗಿಸ್ಕೊಳ್ಳೋದಕ್ಕೆ ತೊಂದರೆ ಬಂದಾಗ ಅವಾಗ ಕ್ರೋಧ ಉಂಟಾಗತ್ತೆ ಅಂತ ಬಹಳ ಚೆನ್ನಾಗಿ ಹೇಳಿದ್ರ. ಧನ್ಯವಾದಗಳು ಸಂಧ್ಯಾಜಿ. ಮುಂದಿನ ಪ್ರಶ್ನೆ ಲಕ್ಷ್ಮಿಯವರಿಗೆ. ಇನ್ನ ನೆಕ್ಸ್ಟ್ ಶ್ಲೋಕವನ್ನ ನೋಡೋಣ, ಚಿಂತನೆ ಮಾಡೋಣ. ಈ ಶ್ಲೋಕದಲ್ಲಿ ಏನ್ ಹೇಳುತ್ತೆ? ಕ್ರೋಧಾತ್ ಭವತಿ ಸಮೋಹ, ಸಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ಇದರ ಅರ್ಥ, ಕ್ರೋಧದಿಂದ ಸಮೋಹವು ಉಂಟಾಗುತ್ತೆ, ಸಮೋಹದಿಂದ ಶ್ರುತಿಯ ಭ್ರಮೆಯುಂಟಾಗುತ್ತದೆ, ಸ್ಮೃತಿಯ ಭ್ರಮೆಯಿಂದ ಬುದ್ಧಿ ನಾಶವಾಗುತ್ತದೆ, ಬುದ್ಧಿ ನಾಶದಿಂದ ಅವನು ನಾಶವಾಗುತ್ತಾನೆ. ಇದರಲ್ಲಿ ಹಿಂದಿನ ಶ್ಲೋಕದಲ್ಲಿ ಏನ್ ಹೇಳಿದಾರೋ ಅದ್ರ ಮುಂದುವರೆದ ಭಾಗ, ಆ ಹಂತಗಳು ಯಾವ ರೀತಿಯಲ್ಲಿ ಅವನು ಕೆಳಗೆ ಕೆಳಗೆ ಇಳಿತಾನೆ, ಯಾವುದರಿಂದ ಇಳಿತಾನೆ ಅನ್ನೋದನ್ನ ಇಲ್ಲಿ ಚಿತ್ರಿಸಿದ್ದಾರೆ. ಲಕ್ಷ್ಮಿ ಅವ್ರು ಹೇಳ್ತೀರಾ? ಹಾ, ಪ್ರಶ್ನೆ
ಕೋಪದಿಂದ ಯಾವ ರೀತಿಯಲ್ಲಿ ಮನುಷ್ಯನನ್ನು ದಾರಿ ತಪ್ಪಿಸುತ್ತದೆ. ಆ, ಇದು ಇಲ್ಲಿ ಹಂತಗಳು ಹೇಳ್ತಾ ಹೌದ್ರಿ ಇದ್ದಾರೆ ಇದರಲ್ಲಿ. ಹ್ಞೂನ್ರಿ. ನಮ್ಮ ಕ್ರೋಧದಿಂದ ಒಂದು ಸ್ವಂತದ್ ಮೋಹ ಚಾಲು ಆಗ್ತೈತಮ್ಮ. ಸ್ವಂತದ್ ಮೋಹದಿಂದ ನಮಗ ಏನು ಕಾಣಂಗೆ ಇಲ್ರಿ. ಯಾಕಂದ್ರ ನಾನಾ ಸರಿ ನಾನ್ ಮಾಡ್ತಿರೋದ ಸರಿ ಅಂತ ಹೇಳಿ ಅಹಂ ಬರ್ತೈತ್ರಿ. ಆ ಅಹಮ್ಮಿಂದ ನಮ್ಗೇನು ಬೇರೆದ್ ಕಾಣ್ಸಂಗೆ ಇಲ್ಲ. ಸರಿ ಇದ್ರುನು ತಪ್ಪು ಅನ್ನೋರ್ ತರ ನಮಗ ಬುದ್ಧಿ ನಾಶ ಆಗಿ ಹೋಗ್ತೈತ್ರಿ. ಯಾಕಂದ್ರ ನನ್ನೊಳಗ ನನ್ನೊಂದ್ ಈಗೋ ಇರ್ತೈತಲ್ರಿ, ಇಲ್ಲ ನಾನ್ ಮಾಡ್ತಿರೋದ ಸರಿ, ನಾನ್ ಮಾಡಿದ್ದ ಸರಿ ಅನ್ನೋದು ಬೇರೆದವ್ರ ಮೇಲೆ ಸಿಟ್ಟು ಮಾಡಿ ತೋರ್ಸಿರೋದು ಅದು ಬೆಳ್ಕೊಂತ ಹೋಗ್ತೈತಿ ಅಂತಂದ್ ಹೇಳಿ, ಅದ್ರಿಂದ ಆ ಬುದ್ಧಿ ನಾಶ ಆಗ್ತೈತಿ ಅಂತಂದ್ ಹೇಳಿ ಹೇಳ್ಯಾರಮ್ಮ ಇಲ್ಲೇ. ನನ್ಗ ಆತರ ಕರೆಕ್ಟ್. ಹ್ಞೂನ್ರಿ. ಸರಿಯಾಗಿ ಹೇಳಿದ್ರ. ಇಲ್ಲಿ ಸ್ಮೃತಿ ಧನ್ಯವಾದ. ವಿಭ್ರಮ ಅಂತ ಹೇಳಿದ್ರಲ್ಲ, ಅಂದ್ರೆ ನೀವು ಮೋಹಗೊಳ್ಳತ್ತೆ ಅಂತಂದ್ಬಿಟ್ಟು ಹೇಳಿದ್ರಿ. ಕ್ರೋಧದಿಂದ ಏನಾಗುತ್ತೆ, ಕೆಲವು ವಸ್ತುಗಳನ್ನ ಹಿಡಿದಿಟ್ಕೊಳ್ಬೇಕು ಅಂತ ಅದ್ರ ಮೇಲೆ ಮೋಹ ಉಂಟಾಗತ್ತೆ. ಅದಕ್ಕೆ ಅಡಚಣೆ ಯಾರಾದ್ರೂ ಬಂದಾಗ ಅದಕ್ಕೆ ಕ್ರೋಧ ಬರುವಂತಹದ್ದು. ಆ ಒಂದು ಮೋಹಗೊಳ್ಳುವಿಕೆಯಿಂದ ಏನಾಗುತ್ತೆ, ಸ್ಮೃತಿ ವಿಭ್ರಮ ಅಂದ್ರೆ ಆ, ನಮ್ಮ ಜ್ಞಾಪಕ ಶಕ್ತಿ ಅನ್ನೋದೇ ಕಳ್ಕೊಂಡ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲೆಲ್ಲಾನು ಮನಸ್ಸಿನಲ್ಲಿ ಕ್ಷೋಭೆಗೊಳ್ಳುತ್ತೆ ಮನಸ್ಸು ಅನ್ನೋದು. ಹಾಗಾಗಿ ಅದು ಸರಿಯಾಗಿ ಜ್ಞಾಪಕ ಶಕ್ತಿನೇ ಆ ಒಂದು ಚಿತ್ತದಲ್ಲಿ ಶೇಖರಣೆ ಆಗಿರುವಂತಹದ್ದು ಜ್ಞಾಪಕ ಶಕ್ತಿಯನ್ನೇ ಕಳ್ಕೊಂಡ್ಬಿಡುತ್ತೆ. ಆವಾಗ ಏನಾಗುತ್ತೆ, ಆ ಸ್ಮೃತಿ ಅನ್ನೋದು ಹಾಳಾಗೋದಾಗ ಬುದ್ಧಿ ನಾಶ ಆಗ್ಬಿಡುತ್ತೆ. ಯಾಕೆ ಹೇಳಿ, ಬುದ್ಧಿಗೂ ಈ ಒಂದು ಚಿತ್ತಕ್ಕೂ ಹೇಗೆ ಸಂಬಂಧ ಅನ್ನೋದು ನಾವು ಅನೇಕ ಸರ್ತಿ ನಾವು ಚಿಂತನೆಯನ್ನು ಮಾಡಿದೀವಿ. ಬುದ್ಧಿ ಏನಾದ್ರೂ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂದ್ರೆ ಚಿತ್ತದಲ್ಲಿ ಶೇಖರಣೆಯಾಗಿರುವ ಎಲ್ಲ ವಿಷಯಗಳನ್ನ ಹೆಕ್ಕಿ ತೆಗೆದು ಅದರಲ್ಲಿ ತಾಳೆ ನೋಡ್ಬಿಟ್ಟು ಇದು ಹೀಗೆ ಅಂತ ನಿರ್ಧಾರವನ್ನು ಮಾಡಬೇಕು. ಯಾವಾಗ ಅದೇನು ಎಲ್ಲವೂ ಕ್ಲೌಡಿ ಆಗ್ಬಿಟ್ರೆ ಅದರಿಂದ ತೆಗೆಯೋದಕ್ಕೆ ಸಾಧ್ಯ ಆಗಲ್ಲ ವಿಷಯಗಳನ್ನಲ್ವಾ. ಅದಕ್ಕೋಸ್ಕರ ಬುದ್ಧಿನೂ ನಾಶವಾಗುತ್ತೆ, ಬುದ್ಧಿ ಸರಿಯಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಬುದ್ಧಿ ನಾಶ ಆಗೋದ್ಮೇಲೆ ಆ ವ್ಯಕ್ತಿ ಅಷ್ಟೇನೆ ಅವನು ಹಾಳಾಗೋಗ್ತಾನೆ ಅಂತ. ಅದಕ್ಕೆ ಇಂದ್ರಿಯಗಳನ್ನ ಹೇಗೆ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅನ್ನೋದು, ಮತ್ತೆ ಯಾರಿಗೆ ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಮುಂದಿನ ಶ್ಲೋಕಗಳಲ್ಲಿ ಸಹ ತಿಳಿಸ್ತಾರೆ. ಬೇರೆ ಯಾರಾದ್ರೂ ಏನಾದ್ರೂ ಹೇಳೋದಿದ್ರೆ ಹೇಳಿ, ಇಲ್ಲ ಅಂದ್ರೆ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಯಾರಾದ್ರೂ ವಿವರಣೆಯನ್ನ ಕೊಡೋರಿದ್ದೀರಾ? ಲಕ್ಷ್ಮಿ ಅವ್ರು ಹೇಳಿದ್ದೆಲ್ಲ ಓಕೆ ಅಂತ ಅನ್ಸಿದೆ ಅಲ್ವಾ? ಇದರಲ್ಲಿ ಯಾರಿಗೆ ಅದನ್ನೆಲ್ಲ ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕೆ ಸಾಧ್ಯವಾಗುತ್ತೆ ಅನ್ನೋದನ್ನ ಇವಾಗ 64ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ರಾಗ ದ್ವೇಷ ವಿಯುಕ್ತೈಸ್ತು ವಿಷಯಾನ್ ಇಂದ್ರಿಯಶ್ಚರನ್ ಆತ್ಮವಶ್ಯೈರ್ ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ. ಆದರೆ ರಾಗ ದ್ವೇಷಗಳಿಂದ ಬಿಡುಗಡೆಯನ್ನು ಹೊಂದಿ ತನ್ನ ವಶದಲ್ಲಿರುವ ಇಂದ್ರಿಯಗಳಿಂದ ವಿಷಯಗಳನ್ನು ಅನುಭವಿಸುತ್ತಿರುವ ಸಮಚಿತ್ತವುಳ್ಳ ಮನುಷ್ಯನು ಪ್ರಸನ್ನತೆಯನ್ನು ಹೊಂದುವನು ಅಂತ ಇಲ್ಲಿ ಹೇಳಿದ್ದಾರೆ. ಹೇಗೆ ನಾವು ವಿಷಯ ವಸ್ತುಗಳಿಂದ ಆಕರ್ಷಿತವಾದಾಗ ನಾವು ಯಾವ ರೀತಿ ಬುದ್ಧಿಯನ್ನ ಹಾಳು ಮಾಡಿಕೊಂಡು ಪೂರ್ತಿಯಾಗಿ ನಮ್ಮ ಒಂದು ವ್ಯಕ್ತಿತ್ವನೇ ಹಾಳಾಗ್ಬಿಡುತ್ತೆ, ಮನುಷ್ಯತ್ವನೇ ಹಾಳಾಗ್ಬಿಡುತ್ತೆ ಅಂತ ಹಿಂದಿನ 2 ಶ್ಲೋಕಗಳಲ್ಲಿ ನೋಡಿದ್ವಿ. ಆದರೆ ಯಾವಾಗ ನಾವು ಸ್ಥಿರವಾಗಿ ಇರೋದಕ್ಕೆ ಸಾಧ್ಯ, ಅದು ಸಾಧ್ಯ ಅಂತಂದ್ಬಿಟ್ಟು ಶ್ರೀಕೃಷ್ಣ ಹೇಳ್ಕೊಡ್ತಾ ಇರೋದು. ಹಾಗೆ ಹಾಳಾಗ್ತೀಯ ಅಂತಂದ್ಬಿಟ್ಟು ಅಲ್ಲ, ಹಾಗೆ ಬಿಟ್ಬಿಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲ, ನೀನು ಸರಿನೂ ಆಗಬಹುದು, ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತಾರೆ. ವಿಜಯಲಕ್ಷ್ಮಿ ಅವ್ರು ಹೇಳ್ತೀರಾ? ಪ್ರಯತ್ನ ಮಾಡ್ತೇನೆ. ಇಲ್ಲಿ
ತಾಳ್ಮೆ ಇರ್ತಕ್ಕಂಥ ಮನುಷ್ಯನಿಗೆ ಮಾತ್ರ ಸಾಧ್ಯಮ್ಮ. ಯಾರು ರಾಗ ದ್ವೇಷ ಇವನ್ನ ತನ್ನ ಇಂದ್ರಿಯದಲ್ಲಿ ಸ್ವಾಧೀನದಲ್ಲಿ ಇಟ್ಕೋತಾನೆ, ಅವನು ಆ ವಿಷಯಗಳನ್ನೆಲ್ಲ ತನ್ನ ಅನುಭವದಲ್ಲಿ ಸಂಯಮದಿಂದ ಇಟ್ಕೊಂಡಾಗ ಅವನಲ್ಲಿ ವಿವೇಕದಿಂದ ವಿಚಾರ ಮಾಡಿ ತಾನು ಅನುಭವಿಸುವುದು ಮತ್ತು ಅಥವಾ ಈ ಯಾವುದೇ ಒಂದು ರಾಗ ದ್ವೇಷವೂ ಸಹಿತ ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳುವಂತ ಶಕ್ತಿ ಇದ್ದಾಗ ಮಾತ್ರ ಅವನು ತಾಳ್ಮೆಯಿಂದ ಇರಕ್ ಸಾಧ್ಯ ಅಮ್ಮ. ಇಲ್ಲದ್ರೆ ಏನಾಗ್ತೈತಿ, ಈಗೆಲ್ಲ ಇವೆರಡು ಶ್ಲೋಕದಲ್ಲಿ ಹೇಳಿದಾಗ ಅವನ ಮತಿ ಭ್ರಮಣೆಯನ್ನ ಉಂಟು ಮಾಡ್ತೈತಿ. ಆದ್ರಿಂದ ಇಲ್ಲಿ ಹೇಳೋದೇನಂದ್ರೆ ಅವನ್ ಎಲ್ಲಾ ತನ್ನ ಸ್ವಾಧೀನದಲ್ಲಿ ಇಟ್ಕೋಬೇಕು ಅಂತ. ತನ್ನಲ್ಲಿರುವ ಸಿಟ್ಟು ದ್ವೇಷ ಎಂತ ಒಂದು ಆಸೆ ಏನೇ ಇದ್ರೂ ಸಹಿತ ಇಂಥದ್ದೆಲ್ಲ ತನ್ನ ಸ್ವಾಧೀನದಲ್ಲಿ ಇಟ್ಟುಕೊಂಡು ಎಲ್ಲಾ ವಿಷಯಗಳನ್ನು ತನ್ನ ಒಂದು ಕಂಟ್ರೋಲ್ ಅಲ್ಲಿ ಅನುಭವಿಸ್ತಾ ಇದ್ದಾಗ ಅವನು ತಾಳ್ಮೆಯಿಂದ ತನ್ನ ಸಮಚಿತ್ತದಿಂದ ಒಂದು ಶಾಂತಿಯನ್ನ ಪಡಿಬಹುದು ಅವನು ಅಂತ ಹೇಳಮ್ಮ. ಇಲ್ಲಿ ಎಲ್ಲ ಅರಿಷಡ್ ವರ್ಗಗಳಂದ್ರೆ ಈ ಒಂದು ಎಲ್ಲಾ ಶ್ಲೋಕದಲ್ಲಿ ಬರ್ತಕ್ಕಂಥದ್ದಮ್ಮ ಇದು. ಇವಾಗೆಲ್ಲ ತಿಳಿಸ್ತಾ ಇರೋದು ಅದನ್ನೇ. ಹ್ಞೂಮ್ಮ. ಇಲ್ಲಿ ತಾಳ್ಮೆ ಅನ್ನೋದು ಬೇಕು. ಇಲ್ಲಿ ಈ ಶ್ಲೋಕದಲ್ಲಿ ತಾಳ್ಮೆ ಅನ್ನೋದನ್ನ ತೋರಿಸ್ತೈತಿ ಇದ್ರಲ್ಲಿ. ಅಂದ್ರೆ ನಾವು ಇಂದ್ರಿಯಗಳನ್ನೆಲ್ಲ ಕಂಟ್ರೋಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇಂದ್ರಿಯಗಳನ್ನೆಲ್ಲ ಗೆದ್ದುಕೊಂಡಿರ್ಬೇಕು. ಅಂದ್ರೆ ಯುಕ್ತ ಅಂತಂದ್ರೆ ಯಾವಾಗ್ಲೂನು ನಾವು ಸರಿಯಾಗಿ ಯಾವಾಗ್ಲೂ ನಾವು ಕೈ ಇಟ್ಕೊಂಡ್ಬಿಟ್ಟಿರ್ಬೇಕು. ಇಂದ್ರಿಯಗಳನ್ನ ಮನಸ್ಸನ್ನ ಗೆದ್ದಿರುವಂತಹವನು ಅಂತ. ಜಿತೇಂದ್ರಿಯ ಗೆದ್ದಿರುವನು ಯುಕ್ತ. ಯಾವಾಗ್ಲೂನು ಅವನು ಇಂದ್ರಿಯಗಳನ್ನ ಗೆದ್ದಾಗ ಅವನಿಗೆ ಯಾವುದರ ಒಂದು ವಿಷಯದ ಬಗ್ಗೆ ರಾಗನೂ ಇರಲ್ಲ, ದ್ವೇಷನೂ ಇರಲ್ಲ. ರಾಗ ಮಾತ್ರ ಇರಬಾರ್ದು ಅಂತಲ್ಲ, ದ್ವೇಷನೂ ಇರಬಾರ್ದು. ಇವಾಗ ಯಾವುದೋ ಒಂದು ವಸ್ತು ಇರುತ್ತೆ, ಅದ್ರ ಮೇಲೆ ನನಗೆ ಬೇಕು ಅಂತನೂ ಮೋಹ ಇರಬಾರ್ದು, ಬೇಡ ಅಂತ ಅದನ್ನ ಹೊರದಟ್ಟೋದಕ್ಕೇನು ಸಹ ನಾನು ಮನಸ್ಸು ಕೊಡಬಾರ್ದು. ಆ ವಿಷಯಗಳಿವೆ, ಅವು ಪಾಡಿಗೆ ಅವಿವೆ. ನಾನು ಅದಕ್ಕೆ ಬಲವನ್ನು ಕೊಟ್ಟಾಗ ತಾನೇ ಅದು ನನಗೆ ತೊಂದರೆ ಕೊಡೋದು. ಅದರಿಂದ ನನ್ನ ಹಿಡಿತದಲ್ಲಿ ನನ್ನ ಇಂದ್ರಿಯಗಳನ್ನ ಇಟ್ಟುಕೊಂಡಾಗ, ನನ್ನ ಮನಸ್ಸನ್ನು ನನ್ನ ಹಿಡಿತದಲ್ಲಿ ಇಟ್ಕೊಂಡಾಗ ಅವು ಪ್ರಪಂಚದಲ್ಲಿರುವ ವಿಷಯ ವಸ್ತುಗಳು ನನ್ನನ್ನು ಏನು ಮಾಡಲ್ಲ. ಆವಾಗ ರಾಗ ದ್ವೇಷ ಅನ್ನೋದು ನನಗೆ ಅಂಟೋದೇ ಇಲ್ಲ, ಇರೋದೇ ಇಲ್ಲ. ಯಾವಾಗ ಇವುಗಳನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಾಗ. ಆತ್ಮವಶೈ ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ. ಅಂಥವ್ರಿಗೆ ಯಾವ ಪ್ರಸಾದ ಅನ್ನೋ ರೀತಿಯಲ್ಲಿ ದೇವರ ಪೂಜೆ ಮಾಡಿಬಿಟ್ಟು ನಾವು ಕೊನೆಗೇನು ಎಲ್ಲ ಅರ್ಪಣೆಯನ್ನು ಮಾಡ್ತೀವಿ ಅಲ್ವಾ. ದೇವರ ಪೂಜೆ ಮಾಡಿದಾಗ ತುಂಬ ಭಕ್ತಿಯಿಂದ ನಾವು ಭಾವದಿಂದ ಪೂಜೆಯನ್ನು ಮಾಡಿದ್ಮೇಲೆ ಪ್ರಸಾದ ಅನ್ನೋದು ಸಿಗುತ್ತೆ. ಆ ಪ್ರಸಾದ ಯಾವುದು ಅಂತ ಹೇಳಿದ್ರೆ ಶಾಂತತೆ. ನೀವು ಹೇಳಿದಾಗೆ ಶಾಂತತೆ, ಅದೇ ಪ್ರಸನ್ನತೆಯೇ, ಸಮಚಿತ್ತನೇ ಅಲ್ಲಿ ಪ್ರಸಾದ. ಆ ರಾಗದ್ವೇಷ ಅನ್ನೋದನ್ನ ನಾವು ಅದರಿಂದ ಹೊರಗಡೆ ಬಂದಾಗ ನಮಗೆ ಸಿಗುವ ಪ್ರಸಾದ ಶಾಂತತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರಾದ್ರೂ ಇನ್ನೇನಾದ್ರೂ ಹೇಳೋದಿದ್ಯಾ? ವಿಜಯಲಕ್ಷ್ಮಿ ಅವ್ರು ಹೇಳಿದ್ದು ಸಮಾಧಾನ ಇದೆ ಅಲ್ವಾ? ಎಲ್ಲ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅಲ್ವಾ? ಹಲೋ ಆಂಟಿ, ನಾನು ಸ್ವಲ್ಪ ಇದ್ರ ಮೇಲೆ ಎಲಾಬ್ರೇಟ್ ಮಾಡ್ಬೋದಾ? ಖಂಡಿತ. ಈ ಸೆನ್ಸ್ ಆರ್ಗನ್ಸ್ ಜನರಲ್ ಆಗಿ ನಮ್ಗೆ ನಮ್ಗೆ ಅದೇ ರಾಗದ್ವೇಷ ಅಂದ್ರಲ್ವಾ, ಇಷ್ಟ ಇರೋದು ಇರತ್ತೆ, ಇಲ್ದೇ ಇರತ್ತೆ. ನಾವು ಜನರಲ್ ಆಗಿ ನಮ್ಮ ಎಮೋಷನಲ್ ನಮ್ಮ ಅಟ್ಯಾಚ್ಮೆಂಟ್ ಮೇಲೆ ಡಿಪೆಂಡ್ ಆಗ್ಬಿಟ್ಟು ಕೆಲವು ಇಷ್ಟ ಇರೋದನ್ನೇ ಮಾಡ್ತೀವಿ. ನಮ್ಮ ಮನಸ್ಸಾಕ್ಷಿಗೆ, ನಮ್ಮ ಇಂಟೆಲೆಕ್ಟ್ಗೆ, ನಮ್ಮ ಅದೆಲ್ಲ ಮಾಡ್ಬೇಕಾಗಿರೋದು ಅದಲ್ಲ ಬೇರೆ ಅಂತ ಇದ್ರೂನು ನಮ್ಗೆ ಇಷ್ಟ ಅದು ಅಂತ ಮಾಡ್ತೀವಿ. ಕೆಲವು ನಮ್ಗೆ ಏನ್ ಮಾಡ್ಬೇಕೋ ಅದನ್ನ ಮಾಡೋದಿಲ್ಲ, ಯಾಕಂದ್ರೆ ನಮ್ಗೆ ಇಷ್ಟ ಇರಲ್ಲ. ಆ ಎರಡನ್ನು ಬಿಟ್ಬಿಟ್ಟು ನಮ್ಮ ಮನಸ್ಸಾಕ್ಷಿ ಏನು ಹೇಳತ್ತೋ ಅದನ್ನ ಮಾಡೋದು, ಅಟ್ಯಾಚ್ಮೆಂಟು ಅದನ್ನೆಲ್ಲ ಬಿಟ್ಟು ನಮ್ಮ ಇಂಟೆಲೆಕ್ಟ್ ಹೇಳೋದು ಮಾಡೋದ್ರಿಂದ ನಮಗೆ ಮನಶಾಂತಿ ಸಿಗತ್ತೆ. ಇನ್ನೊಂದು ಬಂದ್ಬಿಟ್ಟು ನಾವು ಕೆಲವನ್ನ ಮಾಡಿದ್ದೆ ಅಟ್ಯಾಚ್ಮೆಂಟ್ ಇಂದ ಹೇಗೆ ಬಿಡಿಸ್ಕೊಳ್ಳೋದು. ಮನಃಶಾಂತಿ ಬೇಕು ಅಂದ್ರೆ ಪೀಸ್ ಆಫ್ ಮೈಂಡ್ ಏನ್ ಬೇಕು ಅಂದ್ರೆ ಕೆಲವು ಅಟ್ಯಾಚ್ಮೆಂಟ್ ಗಳಿಂದ ಬಿಡಿಸ್ಕೋಬೇಕು. ಬಿಡಿಸ್ಕೊಳ್ಳೋದು ಹೇಗೂ ಒಂದ್ ರೀತಿ ಅದು. ಇನ್ನೊಂದು ಬಂದ್ಬಿಟ್ಟು ಮಾಡಿದ್ದನ್ನೇ ಮಾಡ್ತಾ ಇರ್ತೀವಿ, ಇರೋ ಥಾಟ್ಸ್ ಅಲ್ಲೇ ಇರ್ತೀವಿ, ಆದ್ರಿಂದನೂ ಮನಃಶಾಂತಿ ಇರೋದಿಲ್ಲ.
ಈ ಎರಡೂನು ಇದು ಅಷ್ಟೇ. ಇವಾಗ ನೀವು ಹೇಳಿದ್ದೇನು ಅಂತಂದ್ರೆ ಆತ್ಮಸಾಕ್ಷಿ ಏನ್ ಹೇಳುತ್ತೋ ಅದನ್ನ ಕೇಳ್ಬೇಕು ಅಂತ. ಸಾಕ್ಷಿ ಏನನ್ನು ಹೇಳಲ್ಲ, ನಿಮ್ ಮನಸ್ಸಿನಲ್ಲಿ ಏನಿರುತ್ತೋ ಅದನ್ನ ಬೆಳಗುತ್ತಷ್ಟೇನೆ. ಮನಸ್ಸಿನಲ್ಲೇ ಎಲ್ಲ ಉಂಟಾಗೋದು, ವಾಸನೆಗಳು ಇರೋದು ಮನಸ್ಸಿನಲ್ಲಿ. ಸಾಕ್ಷಿಯಲ್ಲಿ ಯಾವ ವಾಸನೆಗಳು ಇರಲ್ಲ, ಅದು ಏನು ಹೇಳೋದು ಇಲ್ಲ. ಮನಸ್ಸಿನಲ್ಲಿ ನಿನಗೆ ಏನ್ ಬರುತ್ತೋ ಅದನ್ನ ಬೆಳಗುತ್ತಷ್ಟೆ. ಮನಸ್ಸಿನಲ್ಲಿ ನನಗೆ ಅದು ಬೇಕು ಅನ್ನೋ ವಾಸನೆ ನನಗೆ ಇದ್ದರೆ ಅದು ಬೇಕು ಅನ್ನುತ್ತೆ. ಬೇಡ, ಇದರಿಂದ ತೊಂದರೆ ಆಗುತ್ತೆ ನನಗೆ, ಬೇಡ ಬೇಡಪ್ಪ ಅಂತ ಅಂದ್ರೆ ಅದು ಬೇಡ ಅಂತ ದ್ವೇಷ ಮಾಡ್ತೀನಿ. ಅದನ್ನು ಬೆಳಗುತ್ತೆ, ಇದನ್ನು ಬೆಳಗುತ್ತೆ. ಆದರೆ ಅದನ್ನ ನನ್ನ ಈ ಬುದ್ಧಿ ಅನ್ನೋದು ಎಲ್ಲ ಸ್ವಾಧೀನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಮನಸ್ಸು ಯಾವುದು ಸಾಕ್ಷಿ ಅದನ್ನೆಲ್ಲ ವೀಕ್ಷಣೆ ಮಾಡೋದು ಅಷ್ಟೇನೆ. ಮತ್ತೆ ಸರ್ವ ಚೈತನ್ಯವೂ ಬರೋದು ಅದರಿಂದ ಅಷ್ಟೇ. ಅದು ನೀನ್ ಹೀಗ್ ಮಾಡು ಅಂತಾನು ಹೇಳಲ್ಲ, ಹೀಗ್ ಮಾಡಬೇಡ ಅಂತಾನು ಹೇಳಲ್ಲ. ಅದಕ್ಕೋಸ್ಕರ ಅದೆಲ್ಲವೂ ಕೆಟ್ಟವನು ಒಳ್ಳೆಯವನು ಎಲ್ಲವೂ ಸಹ ಏನು ಈ ಒಂದು ಪ್ರಕೃತಿಯಲ್ಲಿ ನಡೀತಾ ಇದೆಯಲ್ಲ, ಒಳ್ಳೇದು ಕೆಟ್ಟದ್ದು ಅನ್ನೋದು ಏನು ಇಲ್ಲ, ಅದು ನಡೀತಾ ಇದೆ. ನಾನು ಹೇಗೆ ತಗೊಳ್ತೀನೋ ಆ ರೀತಿಯಲ್ಲೇ ಅಷ್ಟೇ. ಅದಕ್ಕೋಸ್ಕರ ಮುಂದಿನ ಶ್ಲೋಕಗಳಲ್ಲಿ ನಾವು ನೋಡ್ತೀವಿ, ಬ್ರಾಹ್ಮಣ ಆಗ್ಲಿ, ಒಂದು ಹಸು ಆಗ್ಲಿ, ಆನೆ ಆಗ್ಲಿ, ಈ ನಾಯಿ ಮಾಂಸವನ್ನು ತಿನ್ನುವಂತಹ ಚಂಡಾಲನಾಗ್ಲಿ, ಎಲ್ಲರಲ್ಲಿ ಇರುವುದು ಆತ್ಮ ಒಂದೇನೆ. ಆದ್ರೆ ಎಲ್ಲವೂ ಬೇರೆ ಬೇರೆ ರೀತಿಯಾಗಿ ಯಾತಕ್ಕೆ ಕಾಣಿಸ್ಕೊಳ್ಳುತ್ತೆ, ಅವುಗಳ ಗುಣಗಳ ಇಂದ ಆ ರೀತಿಯಲ್ಲಿ ಕಾಣಿಸುತ್ತೆ. ಹಾಗೆ ನಮ್ಮ ವಾಸನೆಗಳು ಯಾವ ತರ ಇರುತ್ತೋ ಆ ರೀತಿಯಲ್ಲಿ ನಾವು ಪ್ರವರ್ತಿಸ್ತಾ ಇರ್ತೀವಿ. ಇಲ್ಲ, ನಾನು ಉನ್ನತ ಮಟ್ಟಕ್ಕೆ ಏರ್ಬೇಕು ಅಂತ ಮನಸ್ಸು ಮಾಡಿದಾಗ ನಾನು ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಮನಸ್ಸೇ ಎಲ್ಲದಕ್ಕೂ ಕಾರಣ. ಬುದ್ಧಿಯ ಹೇಳಿದ ಹಾಗೆ ಮನಸ್ಸು ಕೇಳಬೇಕು. ಆದ್ರೆ ಕೆಲವೊಂದ್ಸತಿ ಅದು ಕೇಳಲ್ಲ. ಅದಕ್ಕೆ ತುಂಬಾ ಕ್ಷೋಭೆಗೊಂಡಾಗ ಏನೋ ಬುದ್ಧಿಗೆ ತೀರ್ಮಾನವೂ ತೆಗೆದುಕೊಳ್ಳಕ್ಕಾಗಲ್ಲ. ಆ ರೀತಿಯಲ್ಲಿ ನೀನ್ ಈ ತರ ಮಾಡು, ಆ ತರ ಮಾಡು ಅಂತ ಇವಾಗ ಸುಮತಿ ಅನ್ಕೊಂಡಿರೋದೇನು ಅಂದ್ರೆ ಸಾಕ್ಷಿ ಹೇಳುತ್ತೆ ಅಂತ. ಸಾಕ್ಷಿ ಎಲ್ಲ ಹೇಳೋದು, ಬುದ್ಧಿ ಹೇಳುತ್ತೆ, ಬುದ್ಧಿ ಹೇಳೋದು. ಇಲ್ಲ ಆಂಟಿ, ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ನಾವಿವಾಗ ಒಂದಷ್ಟು ಜ್ಞಾನವನ್ನು ಪಡೆದಿರ್ತೀವಿ, ಈ ತರ ಒಂದು ಆಧ್ಯಾತ್ಮ ಜ್ಞಾನ, ಸ್ಪಿರಿಚುಯಾಲಿಟಿ. ಅದ್ರಲ್ಲಿ ನಮ್ಗೆ ಅದೇನ್ ಹೇಳ್ಕೊಡತ್ತೆ, ನಮ್ ಮೇಲೆ ಸೆಲ್ಫ್ ಮೇಲೆ ಕಾನ್ಸಂಟ್ರೇಟ್ ಮಾಡು, ಆಚರಣೆ ಪ್ರಪಂಚದಲ್ಲ ಅಂತ. ಆದ್ರೂ ಈ ಆಧ್ಯಾತ್ಮದಲ್ಲಿ ಮಾತ್ರ ಅದು ಮತ್ತೆ ಮತ್ತೆ ನಮ್ ಸೆಲ್ಫ್ ಮೇಲೆ ಫೋಕಸ್ ಮಾಡಕ್ಕೆ ಹೇಳ್ಕೊಡತ್ತೆ. ಬೇರೆ ಅದ್ ಬಿಟ್ಬಿಟ್ರೆ ನಾವು, ನಮ್ಗೆ ಕಾಣಿಸೋದೆಲ್ಲ ಬರೀ ಆಚೆ ಪ್ರಪಂಚನೇ. ಇದು ಬಿಟ್ರೆ ಇನ್ನೆಲ್ಲೂ ಗೊತ್ತಾಗಲ್ಲ ನಮ್ಗೆ. ಅಲ್ಲೆಲ್ಲ ಕಾನ್ಸಂಟ್ರೇಷನ್ ಈ ತರ ಉಲ್ಟಾ ಬರ್ಬೇಕು ಅಂತ ನಾವು ಉಲ್ಟಾ ನೋಡ್ತಾ ಇರ್ತೀವಿ. ಇದು ಕ್ಲೋಸ್ ಮಾಡಿದ ತಕ್ಷಣ ನಮ್ಮ ದೃಷ್ಟಿ ಎಲ್ಲ ಈ ಪ್ರಪಂಚದ ಜ್ಞಾನ ಮೇಲೆ ಹೋಗತ್ತೆ. ಈ ತರ ಪ್ರಾಕ್ಟೀಸ್ ಕಂಟಿನ್ಯೂಸ್ ಆಗಿ ಮಾಡಿದಾಗ ನಮ್ ಇದ್ರಲ್ಲಿ ಗೊತ್ತಾಗತ್ತೆ ಇದು ಏನ್ ಬೇಕು ಏನು ಬೇಡ ಅಂತ ಗೊತ್ತಾಗತ್ತೆ. ಬಟ್ ನಮ್ಗೆ ಈ ಎಮೋಷನಲ್ ಅಟ್ಯಾಚ್ ಅದು ಬೇಕು ಬೇಡ ಅಂತ ಗೊತ್ತಾಗೋದಿಗೆ ಅದಕ್ಕೆ ಬುದ್ಧಿಗೆ, ಆತ್ಮಸಾಕ್ಷಿಗೆ ಅಲ್ಲ. ಹೌದಂಟಿ, ಬುದ್ಧಿಗೆ ಗೊತ್ತಾಗೋದು. ಇಂಟೆಲೆಕ್ಟ್ಗೆ ಅಂದ್ರೆ ಎಷ್ಟು ಬೇಕು ಏನ್ ಬೇಕು ಅಂತ ಅಲ್ಲಿ ಗೊತ್ತಾಗತ್ತೆ. ನಾವ್ ಎಷ್ಟು ತನಕ ಜ್ಞಾನ ಪಡೆದಿರ್ತೀವೋ, ನಾವ್ ಯಾವ ಲೆವೆಲ್ ತನಕ, ನಾವ್ ಎಷ್ಟು ತನಕ ನಾವು ಜ್ಞಾನ ಪಡೆದಿತ್ತು, ಎಷ್ಟು ತನಕ ನಮ್ಮನ್ನ ನಾವ್ ಸೆಲ್ಫ್ ಅನ್ನ ನೋಡ್ಕೊಳಕ್ ಆಗತ್ತೋ ಅಲ್ಲಿ ತನಕ ನಮ್ ಜ್ಞಾನ ಪಡೆದಿದ್ದೀವಿ ಅಂತ. ಆ ಲೆವೆಲ್ ತನಕ ನಮ್ಗೆ ಗೊತ್ತಾಗ್ತ. ಅದನ್ನೇ ಹೇಳೋದು ಅವರು, ಎಷ್ಟೋ ಜನ್ಮ ಯಾಕೆ ಬೇಕಾಗತ್ತೆ ಅಂದ್ರೆ ಈ ಜನ್ಮದಲ್ಲಿ ಇಷ್ಟು ಮಟ್ಟಿಗೆ ನಮ್ಮನ್ನ ನೋಡ್ಕೊಳಕ್ಕೆ, ಸೆಲ್ಫ್ ಅನ್ನ ನೋಡ್ಕೊಳಕ್ ಸಾಧ್ಯ ಆಗಿರುತ್ತೆ. ಒಂದೇ ಜನ್ಮದಲ್ಲಿ ಎಲ್ಲಾರ್ಗೂ ಸಾಧ್ಯ ಇಲ್ಲ. ನಾವು ಕಂಪ್ಲೀಟ್ ಆಗ ಸೆಲ್ಫ್ ರಿಯಲೈಸೇಷನ್, ಎನ್ಲೈಟನ್ ಸೋಲ್ ಆಗಕ್ಕೆ ಸಾಧ್ಯ ಇಲ್ಲ. ಯಾವ್ದೋ ಒಂದ್ ಲೆವೆಲ್ ತನಕ ಬಂದಿರ್ತೀವಿ. ಮತ್ತೆ ಇನ್ನೊಂದ್ ಜನ್ಮ ಬಂದಾಗ ಅದು ಕಂಟಿನ್ಯೂ ಆಗತ್ತೆ. ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹೋಗೋ ನೆಸಿಟಿ ಇಲ್ಲ. ಥರ್ಡ್ ಸ್ಟ್ಯಾಂಡರ್ಡ್ಗೆ ನಮ್ದು ಜನ್ಮ ಮುಗ್ದೋದ್ರೆ ನೆಕ್ಸ್ಟ್ ಟೈಮ್ ಥರ್ಡ್ ಸ್ಟ್ಯಾಂಡರ್ಡ್ ಇಂದ ಶುರು ಆಗತ್ತೆ. ಅದು ಇದು ಹೇಳ್ಕೊಡತ್ತೆ. ಅಲ್ಲಿ ಎಲ್ಲಿ ತನಕ ನಮ್ಗೆ ಆ ನಾಲೆಡ್ಜ್, ಇದು ಏನ್ ಬೇಕು ಏನು ಬೇಡ, ಯಾವ್ದು ಅಗತ್ಯ ಇದೆ, ಯಾವ್ದು ಅಗತ್ಯ ಇಲ್ಲ ಅಂತ ನಮ್ಮ ಇಂಟೆಲೆಕ್ಟ್ ಏನ್ ಹೇಳ್ಕೊಡತ್ತೆ ಅಲ್ವಾ, ಅದನ್ನ ದೃಷ್ಟಿನಲ್ಲಿ ಇಟ್ಕೊಂಡು ಕೆಲವು ಸತಿ ಇದು ಮಾಡೋದ್ರಿಂದ ನಮ್ಗೆ ಚೆನ್ನಾಗ್ ಅನ್ಸತ್ತೆ ಅಂತ ನಾವು ಮಾಡ್ತಾ ಹೋಗ್ತೀವಿ. ಅದು ಜಸ್ಟ್ ಬಿಕಾಸ್ ನಮ್ಗೆ ಇಷ್ಟ ಇದೆ ಅದು ಮಾಡೋದ್ರಿಂದ ನಮ್ಗೆ ಅದು ಆಕ್ಚುಲಿ ನಿಜವಾದ ಸಂತೋಷ ಅಲ್ಲ. ಬಟ್ ನಾವ್ ಅದನ್ನೇ ನಿಜ ಸಂತೋಷ ಅನ್ಕೊಂಡಿರ್ತೀವಲ್ಲ,
ಆ ಸಂತೋಷ ಸಿಗತ್ತೆ ಅಂತ ಮಾಡ್ತೀವಿ. ಕೆಲವು ನನ್ಗೆ ಸಿಂಪಲ್ ಆಗ ಪ್ಲೇನ್ ಆಗ ಅಯ್ಯೋ ಅದು ಕರೆಕ್ಟೇ. ಅದು ಇವಾಗ ತಿನ್ನೋ ವಿಚಾರದಲ್ಲಿ ಹೇಳ್ಬೇಕಂದ್ರೆ ಕೆಲವು ಡಯಾಬಿಟಿಸ್ ಅವ್ರಿಗೆ ತಿನ್ಬಾರ್ದು ಅಂತ ಇರುತ್ತೆ, ಬಟ್ ನನ್ಗೆ ಅದಿಷ್ಟ, ನಾನು ತಿಂತೀನಿ ಅಂತಾರೆ. ಅಲ್ಲಿ ಆ ಡಯಾಬಿಟಿಸ್ ಇರೋದು ಸೆಲ್ಫ್, ಅದಕ್ಕೆ ಏನ್ ಬೇಕು ಬೇಡ ಅನ್ನೋದು ಡಯಾಬಿಟಿಸ್. ತಿನ್ನೋದು ತಿನ್ನಕ್ ಇಷ್ಟ ಇದೆ ಅಂತ ತಿನ್ನೋದು, ತಿನ್ಬಾರ್ದು ಅಂತ ಅದು ಯಾರಿಗ್ ಒಳ್ಳೇದಲ್ಲ, ಆ ಡಯಾಬಿಟಿಸ್ ಒಳ್ಳೇದಲ್ಲ, ಆ ಸೆಲ್ಫ್ ಅಲ್ಲಿ. ಆ ತರ ಹೇಳಕ್ ಬಂದೆ ಆಂಟಿ. ಇಲ್ಲಿ ಕಂಟಿನ್ಯೂ ಮಾಡಿ ಆಂಟಿ ಅಷ್ಟೇ. ಇವಾಗ ಹೇಳಿದ್ದು ಗೊತ್ತಾಯ್ತಲ್ವಾ ಎಲ್ಲಿ ಇದೆಲ್ಲ ನಡೆಯೋದು, ನಾಟಕ ಎಲ್ಲ ಎಲ್ಲಿ ನಡೆಯೋದು ಅಂತ. ನಾಟಕ ಎಲ್ಲ ನಡೆಯೋದು ಏನಿದ್ರು ಈ ದೇಹ ಮನಸ್ಸು ಬುದ್ಧಿಯಲ್ಲ ಅಷ್ಟೇನೆ. ಆತ್ಮನಲ್ಲಿ ಯಾವ ನಾಟಕನೂ ನಡೆಯಲ್ಲ. ನಾವು ಅದ ಯಾತಕ್ಕೆ ಅಂತಂದ್ರೆ ನಾನು ದೇಹ, ನಾನು ಮನಸ್ಸು ಬುದ್ಧಿ ಅಂದ್ಕೊಂಡಾಗ ಈ ರೀತಿಯಾಗಿ ಆಗತ್ತೆ. ಇಲ್ಲ ನಾನು ಆತ್ಮ ಅಂದ್ಕೊಂಡಾಗ ಇವೆಲ್ಲ ರಾಗ ದ್ವೇಷಗಳು ಎಲ್ಲ ಹೊರಟೋಗ್ಬಿಡುತ್ತೆ, ಶಾಂತತೆ ಅನ್ನೋದು ಉಂಟಾಗುತ್ತೆ. ಯಾಕೆ ಶಾಂತತೆ ಉಂಟಾಗುತ್ತೆ ಅಂದ್ರೆ ಅದು ಆತ್ಮನ ಸ್ವರೂಪ ಲಕ್ಷಣ. ಶಾಂತತೆ ಮತ್ತೆ ಆನಂದ ಇವೆಲ್ಲನೂ ಸ್ವರೂಪ ಲಕ್ಷಣ. ಅದು ಸುಮ್ಮನೆ ಬೆಳಗುತ್ತಷ್ಟೇ. ತಿಳಿಸೋದು ಮಾಡೋದು ಎಲ್ಲನೂ ಬುದ್ಧಿಗೆ ಅಜ್ಞಾನ ಇರೋದು ಬುದ್ಧಿಗೆ, ಮತ್ತೆ ಜ್ಞಾನ ಬರ್ಬೇಕಾಗಿರೋದು ಬುದ್ಧಿಗೆ. ಓಕೆನಾ ಸುಮ್ತಿ? ಆಯ್ತಾ ಆಂಟಿ, ಅರ್ಥ ಆಯ್ತು ಆಂಟಿ. ಅರವತ್ತೈದನೇ ಶ್ಲೋಕ ನೋಡ್ಕೊಂಬರೋಣ. ಪ್ರಸಾದೆ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನ ಚೇತಸೋ ಹ್ಯಾಶೋ ಬುದ್ಧಿ ಪರ್ಯವತಿಷ್ಠತೆ. ಅದರ ಅರ್ಥ, ಪರಮಾತ್ಮನ ಅನುಗ್ರಹದಿಂದ ಎಲ್ಲ ದುಃಖಗಳು ಕೊನೆಗೊಳ್ಳುವ ಶಾಂತಿಯು ಬರುತ್ತದೆ ಮತ್ತು ಶಾಂತ ಮನಸ್ಸಿನ ವ್ಯಕ್ತಿಯ ಬುದ್ಧಿಯು ಶೀಘ್ರದಲ್ಲೇ ದೇವರಲ್ಲಿ ದೃಢವಾಗಿ ನೆಲೆಗೊಳ್ಳುತ್ತದೆ. ಈ ಪ್ರಸಾದವಾಗಿ ಏನು ಬಂತು? ಶಾಂತಿ ಅನ್ನೋದು ಬಂತು. ಅದು ಹೇಗೆ ಮುಂದುವರಿಯುತ್ತೆ ಅನ್ನೋದು ಇಲ್ಲಿ ತಿಳಿಸಿದ್ದಾರೆ. ಯಾರು ಇದ್ದೀರಾ? ಒಂದ್ಸತಿ ನೋಡ್ತೀನಿ. ರಜನಿ ಅವ್ರೇನು ತಯಾರಾಗ್ತಾ ಇದ್ದೀರಾ ಅಥವಾ ಏನಾದ್ರು ಒಂಚೂರು ಏನಾದ್ರು ಹೇಳಕ್ಕಾದ್ರೆ ಹೇಳಿ. ಈ ಶ್ಲೋಕದ ಸ್ವಲ್ಪ ಹೇಳಿದ್ರು ಸಾಕು, ಪರವಾಗಿಲ್ಲ. ಇನ್ನು ಯಾರಾದ್ರೂ ಮುಂದುವರಿಸ್ತಾರೆ. ಅಟೆಂಪ್ಟ್ ಮಾಡೋದನ್ನ ಕಲ್ತ್ಕೊಳ್ತಾ ಇರಿ. ಮ್ಯಾಮ್ ಅದೇ ನಮ್ಗೆ ನನಗೆ ಎಷ್ಟು ಗೊತ್ತ ಹೇಳೋ ಪ್ರಯತ್ನ ಅಷ್ಟೇ. ಫಸ್ಟ್ ಬಾಯಿ ಬಿಡೋದನ್ನ ಕಲ್ತ್ಕೊಳ್ಬೇಕು, ಆಮೇಲೆ ಅದರ ಅರ್ಥ ಹಾಗೆ. ನಮ್ಮ ಬುದ್ಧಿ ಮತ್ತೆ ಮನ್ಸು ಯಾವಾಗ್ಲೂ ನಮ್ ಕಂಟ್ರೋಲ್ ಅಲ್ಲಿ ಇರ್ಬೇಕು. ದೇವ್ರ ಅನುಗ್ರಹದಿಂದ ನಮ್ಗೆ ಏನ್ ಕಷ್ಟ ಬಂದಿದೆ ಅದೆಲ್ಲ ಒಂದಲ್ಲ ಒಂದು ದಿನ ಅದು ಎಂಡ್ ಆಗತ್ತೆ ಅಂತ ಹೇಳ್ಬಿಟ್ಟು ಇಷ್ಟು ಅರ್ಥ ಆಯ್ತು ಈ ಶ್ಲೋಕದ್ದು. ನನಗೆ ಇನ್ನು ಎಲಾಬ್ರೇಟ್ ಮಾಡಿ ಹೇಳಕ್ ಗೊತ್ತಾಗ್ತಿಲ್ಲ ನನಗೆ. ಇಲ್ಲ ಪರವಾಗಿಲ್ಲ. ಒಂಚೂರು ತಿಳ್ಕೊಂಡ್ರೆ ಮತ್ತೆ ಬೇರೆಯವ್ರು ಹೇಳೋದನ್ನು ಕೇಳ್ಕೊಳ್ತಾ ಇದ್ರೆ ನಾನ್ ಹೇಗ್ ಹೇಳ್ಬೋದು ಅನ್ನೋದನ್ನ ನೀವು ಕಂಡ್ಕೊಳ್ತೀರಾ. ಅಟೆಂಡ್ ಮಾಡ್ತಾ ಇದ್ರೆ ನೀವು ಖಂಡಿತ, ಯಾಕಂದ್ರೆ ನಿಮ್ ಪ್ರೊಫೆಷನ್ ತುಂಬಾ ಒಳ್ಳೇದಲ್ವಾ, ಬೇಗ ನೀವು ಕೊಳ್ತೀರಾ. ಬೇರೆ ಯಾರಾದ್ರೂ ಹೇಳ್ತೀರಾ? ಸುಜಾಜಿ ನೀವ್ ಹೇಳ್ತೀರಾ? ಹೇಳ್ತೀನಿ. ಚಿತ್ತಪ್ರಜ್ಞನು ಅದು ಮನಸ್ಸನ್ನ ಕಂಟ್ರೋಲಲ್ಲಿ ಇಟ್ಕೊಂಡು ಸುಖ ದುಃಖನ ಸಮನವಾಗಿ ಮಾಡ್ಕೊಂಡು ಅದೊಂದು ಅವನ ಚಿತ್ತದಲ್ಲಿ ಯಾವಾಗ್ಲೂ ಪ್ರಸನ್ನವಾಗಿರ್ತಾನೆ. ಪ್ರಸನ್ನದಾಗೆ ಅವನಿಗೆ ದುಃಖ ಯಾವ್ದು ಬರೋದೇ ಇಲ್ಲ. ದುಃಖ ಹಾಗೆ ನಾಶ ಆಗೋಗುತ್ತೆ, ದುಃಖ ಬರಕ್ ಚಾನ್ಸಸ್ಸೇ ಇಲ್ಲ. ಅವನು ಅದನ್ನೆಲ್ಲ ಒಂದೇ ಸಮನೆ ತಗೊಂಡ್ಬಿಡ್ತಾನೆ, ಸುಖ ದುಃಖ. ಸೊ ಅವನ್ಗೆ ಯಾವ್ದು ಅಂಟ್ಕೊಂಡು ಇರಲ್ಲ. ಸೊ ಸಮವಾಗಿ ತಗೊಂಡಿರ್ತಾನೆ. ಸೊ ಅವನ್ಗೆ ಸಂತೋಷ ಹಾಗೆ ಬಂದ್ಬಿಡುತ್ತೆ. ಪ್ರಸನ್ನವಾಗೇ, ಯಾವಾಗ್ಲೂ ಪ್ರಸನ್ನವಾಗೇ ಇರ್ತಾನೆ.
ಅದರಿಂದ ಬುದ್ಧಿನ ಒಂದು ಸಿಮಿತದಲ್ಲಿ ನಿಂತ್ಕೊಳ್ಳುತ್ತೆ, ಸುಮ್ನೆ ಅಲ್ಲಿ ಇಲ್ಲಿ ಓಡಾಡಲ್ಲ. ಸೊ ಅದೆಲ್ಲ ಬಂದ ಮೇಲೆನೆ ಆಗೋದು. ಆವಾಗ್ಲೂ ಸಮವಾಗಿ ನಿಂತಿರ್ತಾನೆ, ಬುದ್ಧಿ ಸ್ಥಿಮಿತದಲ್ಲಿ ನಿಂತ್ಕೊಳ್ಳುತ್ತೆ. ತುಂಬಾ ಚೆನ್ನಾಗಿ ಹೇಳಿದಿರ. ಈ ಪ್ರಸಾದವಾಗಿ ಏನು ತಗೊಂಬಂದು ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ದು ಶಾಂತಿ ಸಮಾಧಾನ ಅನ್ನೋದು ಅಲ್ವಾ ನೀವು ಹೇಳ್ತಾ ಇರೋದು? ಅದೇ ಪ್ರಸಾದ. ಆದ್ರೆ ಸ್ಥಿತಪ್ರಜ್ಞ ಆ ರೀತಿಯಲ್ಲಿ ಇರ್ತಾನೆ ಅಂದ್ರೆ ಅವನ ಮನಸ್ಸಿನಲ್ಲಿ ಈ ವಾಸನೆಗಳು ಇರುತ್ತಲ್ಲ, ಈಗ ಮಾತಾಡಿದ್ವಿ ಅಲ್ವಾ ಸುಮತಿ ಹತ್ರ, ಈ ವಾಸನೆಗಳು ಅನ್ನೋದು ಎಲ್ಲಿರುತ್ತೆ ಹೇಗೆ ಅಂತ ಅಂದ್ಬಿಟ್ಟು ಒಂದಷ್ಟು 2 ಶ್ಲೋಕಗಳಲ್ಲೂ ಸಹ ಬಂತು ಅನ್ಸುತ್ತೆ. ಆ ವಾಸನೆಗಳು ಸಹ ಇಲ್ಲದೆ ಹೋಗ್ಬಿಡುತ್ತೆ ಸ್ಥಿತಪ್ರಜ್ಞನಿಗೆ. ಆ ವಾಸನೆಗಳು ಪೂರ್ತಿಯಾಗಿ ಹೊರಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಅವನು ಸಮಾಧಾನವಾಗಿರೋದಕ್ಕೆ ಸಾಧ್ಯ. ಈ ವಾಸನೆಗಳು ಇತ್ತು ಅಂತಂದ್ರೆ, ಇವಾಗ 62ನೇ ಶ್ಲೋಕ 63ನೇ ಶ್ಲೋಕದಲ್ಲಿ ನೋಡಿದ್ವಿ, ಅದು ಮತ್ತೆ ಎಲ್ಲಿಗೆ ಕ್ರೋಧ ಬರುತ್ತೆ, ಸಮೋಹ, ಹಾಗೆ ಅದು ಶುರು ಆಗೋಗ್ಬಿಡುತ್ತೆ. ಪೂರ್ತಿಯಾಗಿ ಈ ವಾಸನೆಗಳು ಎಲ್ಲ ಸುಟ್ಟು ನಾಶ ಆದ್ಮೇಲೆ ಅದು ಖಂಡಿತ ಬರಲ್ಲ. ಆವಾಗ ಯಾವುದೇ ಇರ್ಲಿ ಹೊರಗಡೆ ಅದರ ಬಗ್ಗೆ ಇದ್ರೂ ಸರಿಯೇ, ಇಲ್ಲ ಅಂತಂದ್ರೂ ಸರಿ, ರಾಗನೂ ಇರಲ್ಲ, ದ್ವೇಷನೂ ಇರಲ್ಲ, ದುಃಖ ಅನ್ನೋದು ಇರಲ್ಲ. ಆ ರೀತಿಯಲ್ಲಿ ಅವನು ಅವಾಗ ಅಷ್ಟು ಇಲ್ಲದೆ ಆದಾಗ, ಎಲ್ಲ ಪೂರ್ತಿ ಖಾಲಿ ಆದಾಗ ಏನೋ ಅಲ್ಲಿರೋದು ಪರಮಾತ್ಮನಲ್ಲೇ ದೃಢವಾಗಿ ನೆಲೆಗೊಳ್ತಾನೆ ಅನ್ನೋದ ಅಷ್ಟೇ. ತುಂಬಾ ಚೆನ್ನಾಗಿ ಹೇಳಿದ್ದೀರಾ ಸುಜಾಜಿ. ಇನ್ನ ನೆಕ್ಸ್ಟ್ ಕ್ವಶನ್ ಯಾರು ಹೇಳ್ತೀರಾ? ವೀಣಾ ಅವರ ಇದುವರೆಗೂ ಏನು ಹೇಳಿಲ್ಲ ಅನ್ಸುತ್ತೆ, ಇದನ್ನ ಹೇಳೋರಂತೆ. ಈ ಶ್ಲೋಕನ ಹೇಳ್ಬಿಡ್ತೀನಿ. ನಾಸ್ತಿ ಬುದ್ಧಿರಯುಕ್ತಸ್ಯ ನ ಚ ಯುಕ್ತಸ್ಯ ಭಾವನಾ ನ ಚ ಭಾವಯತ ಶಾಂತೆ ಅಶಾಂತಸ್ಯ ಕುತ ಸುಖಂ. ಆದರೆ ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಯಂತ್ರಿಸದ ಅಶಿಸ್ತಿನ ವ್ಯಕ್ತಿಯು ದೇವರ ಬಗ್ಗೆ ದೃಢವಾದ ಬುದ್ಧಿ ಅಥವಾ ಸ್ಥಿರವಾದ ಚಿಂತನೆಯನ್ನು ಹೊಂದಲು ಸಾಧ್ಯವಿಲ್ಲ. ದೇವರೊಂದಿಗೆ ಮನಸ್ಸನ್ನು ಎಂದಿಗೂ ಒಂದುಗೂಡಿಲ್ಲವೋ ಅಂತಹವನಿಗೆ ಶಾಂತಿ ಇಲ್ಲ, ಮತ್ತು ಶಾಂತಿ ಇಲ್ಲದವನು ಹೇಗೆ ತಾನೇ ಆನಂದವಾಗಿರಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವೀಣಾ ಅವರು ಹೇಳ್ತೀರಾ? ಅದೇ ಸ್ವಲ್ಪ ಹೇಳ್ತೀನಿ. ಅದೇ ಅವ್ರೆ ಇಲ್ಲಿ ಹೇಳಿರೋ ಪ್ರಕಾರ ಮನಸ್ಸು ಮತ್ತೆ ಇಂದ್ರಿಯಗಳನ್ನ ನಿಯಂತ್ರಿಸ್ಬೋದು. ನಮ್ ಇಂದ್ರಿಯಗಳಿದೆಯಲ್ಲ, ಪಂಚೇಂದ್ರಿಯಗಳು, ಅದೆಲ್ಲ ಕಾಮ, ಕ್ರೋಧ, ಅದೆಲ್ಲ ಸ್ವಲ್ಪ ಎಲ್ಲ ನಿಯಂತ್ರಿಸ್ಬೇಕು. ನಿಯಂತ್ರಿಸ್ಬಿಟ್ಟು ಒಂದು ಶಿಸ್ತುಬದ್ಧವಾಗಿ ಶಿಸ್ತಿನಿಂದ ಸುಸಂಸ್ಕೃತವಾಗಿ ವ್ಯಕ್ತಿ ದೇವ್ರ ಬಗ್ಗೆ ದೃಢವಾಗಿ ಸ್ವಲ್ಪ ಒಂದು ಬುದ್ಧಿನ ಇಟ್ಟು ಸ್ಥಿರವಾಗಿರ್ಬೇಕು. ಅವನು ಯಾವಾಗ್ಲೂ ಸಮಚಿತ್ತತೆಯಿಂದ ಇದ್ರೆ ಮಾತ್ರ ಅವನು ದೇವ್ರದ್ದು ಪೂಜೆ ಮಾಡಿ ದೇವರೊಂದಿಗೆ ತನ್ನ ಮನ್ಸನ್ನ ಒಂದ್ಗೂಡಿಸ್ಕೊಂಡ್ರೆ ಅಂತವನಿಗೆ ದೇವ್ರ ಹತ್ರ ಇದ್ರೆ ನಮ್ಗೆ ಶಾಂತಿ ಸುಖ ಎಲ್ಲ ಸಿಗುತ್ತೆ ಅನ್ನೋದು ಇದ್ರ ಅರ್ಥ. ಅವನೇನಾದ್ರೂ ಮನಸ್ಸನ್ನು ಸಮಚಿತ್ತವಾಗಿ ಇಟ್ಕೊಳ್ಳಿಲ್ಲ ಅಂದ್ರೆ ಆಮೇಲೆ ಶಾಂತಿಯಿಂದ ಇಲ್ಲ ಅಂದ್ರೆ ಅವನು ಯಾವಾಗ್ಲೂ ಆನಂದ ಖುಷಿ ಅನ್ನೋದು ಅವನ ಜೀವನದಲ್ಲಿ ಇರಲ್ಲ ಅನ್ನೋದು. ಅಷ್ಟೇ. ಚೆನ್ನಾಗಿ ಹೇಳ್ತೀರಾ ವೀಣಾಜಿ. ಹಾಗೆ ಅಂದ್ರೆ ಇಂದ್ರಿಯ ಮನಸ್ಸು ಇವುಗಳನ್ನ ನಾವು ಚೆನ್ನಾಗಿ ಹದಗೊಳಿಸ್ಬೇಕು. ಅದ ಮಾಡಿ 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 ಅವುಗಳನ್ನ ನಿಯಂತ್ರಣದಲ್ಲಿ ನಾವು ಇಟ್ಕೊಳ್ಬೇಕು. ನಮ್ಮ ನಿಯಂತ್ರಣದಲ್ಲಿ ಅದು ಇರಬೇಕು. ಆ ರೀತಿ ಮಾಡ್ಕೊಂಡಾಗ ಇದಾಗ್ಲೇ ನಾವು ಚಿಂತನೆಯನ್ನು ಮಾಡಿದ ಹಾಗೆ ಅಂತಹ ಒಂದು ಮನಸ್ಸು ಯಾವಾಗ್ಲೂ ಶಾಂತಿಯಿಂದ ಇರುತ್ತೆ. ಹಾಗೆ ಶಾಂತಿಯಾಗಿ ಇದ್ದಾಗ ಅಲ್ಲಿ ಏನಿರುತ್ತೆ, ನೀವು ಹೇಳ್ದಾಗೆ ಪರಮಾತ್ಮನಲ್ಲಿ ನೆಲೆಗೊಂಡಾಗ ಆ ಶಾಂತತೆಯ ಅನುಭವ ಮತ್ತೆ ಆನಂದದ ಅನುಭವ ಆಗುತ್ತೆ.
ಇಲ್ಲ, ಅವೆರಡು ನಿಯಂತ್ರಣ ಮಾಡಲಿಲ್ಲ ಅಂತಂದ್ರೆ ಶಾಂತಿನೂ ಇಲ್ಲ, ಆನಂದನೂ ಇಲ್ಲ ಅಲ್ವಾ? ನೀವು ಹೌದು ಹೇಳ್ದ ಹಾಗೆ. ಹೌದು ಮತ್ತೆ ಹೌದು. ಬೇರೆ ಯಾರಾದ್ರೂ ಏನಾದ್ರೂ ಹೇಳೋದಿದ್ಯಾ? ಹೇಳ್ತೀರಾ? ಇದಕ್ಕೆ ವಿವರಣೆಯನ್ನು ಕೊಡ್ತೀರಾ? ಮುಂದಿನ ಶ್ಲೋಕಕ್ಕೆ ಹೋಗೋಣವಾ? ಈ ಶ್ಲೋಕ ಇಂದ್ರಿಯಾಣಾಂ ವಿಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾ ವಾಯುರ್ನಾವಂ ಇವಾಂಭಸಿ. ಹೇಗೆ ಬಲವಾದ ಗಾಳಿಯು ದೋಣಿಯನ್ನು ನೀರಿನ ಮೇಲೆ ಅದರ ನಿರ್ದಿಷ್ಟ ದಾರಿಯಿಂದ ತಳ್ಳುವ ಹಾಗೆ ಯಾವುದೇ ಒಂದು ಇಂದ್ರಿಯಗಳ ಮೇಲೆ ಮನಸ್ಸು ಕೇಂದ್ರೀಕರಿಸಿದರೂ ಕೂಡ ಬುದ್ಧಿಯು ದಾರಿ ತಪ್ಪಬಹುದು. ನೋಡಿ, ಯಾವುದೇ ಒಂದು ಇಂದ್ರಿಯದ ಮೇಲೆ ಮನಸ್ಸು ಹೋದ್ರೂ ಸಾಕು, ಅಷ್ಟೇ ದಾರಿ ತಪ್ಪಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮೀಜಿ, ನೀವು ಹೇಳ್ತೀರಾ? ಲಕ್ಷ್ಮಿ ಅವರಿದ್ದೀರಾ? ಏನೋ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಸಂಧ್ಯಾಜಿ? ಹಾ, ಇಲ್ಲ. ಸಂಧ್ಯಾಜಿ ಇದ್ದೀರಾ ನೀವು? ಯಾರಿದ್ದೀರೋ ಹೇಳಿಪ್ಪ. ಇದು ಮೇಲೆ ದೋಣಿ ಇರುತ್ತಲ್ಲ, ಹೋಗ್ತಾ ಇರುತ್ತೆ. ಒಂದು ಜೋರ್ ಗಾಳಿ ಬಂತು ಅಂದ್ರೆ ಅದು ಆ ದಿಕ್ಕು ಬೇರೆ ಡೈರೆಕ್ಷನ್ ಅಲ್ಲಿ ಹೋಗಕ್ ಶುರು ಮಾಡ್ಬಿಡುತ್ತೆ. ಹಾಗೆ ನಮ್ ಇಂದ್ರಿಯಗಳೆಲ್ಲ 5 ಕಂಟ್ರೋಲ್ ಅಲ್ಲಿ ಇರ್ಬೇಕು. ಒಂದು ಹಾದಿ ಹೋಯ್ತು ಅಂದ್ರೆ ಅದು ಎಲ್ಲಿಗೋ ಎಳ್ಕೊಂಡ್ಬಿಡ್, ಮತ್ತೆ ರಾಗ ದ್ವೇಷ ಅದೆಲ್ಲ ಮಾಡ್ಕೊಂಡ್ ಸುಖ ದುಃಖ ಅದೆಲ್ಲ ಬಂದ್ಕೊಂಡು ನಾವು ಚೆನ್ನಾಗಿ ನೆಲೆ ನಿಲ್ತಿರ್ತೀವಿ. ಒಂದೇ ಯಾವ್ದೋ ಒಂದ್ ಇದ್ರಿಂದ ಅದ್ ಹಾದಿ ತಪ್ಪಿಬಿಟ್ಟು ಶಾಂತಿ ಎಲ್ಲ ಹೊಟ್ಟೋಗುತ್ತೆ. ನಮ್ಮಲ್ಲಿರೋ ಪರಮಾತ್ಮನ ಹೊಟ್ಟೋಗಿರ್ತಾನೆ ಅಂದ್ರೆ ನಮ್ ಕಂಟ್ರೋಲ್ ಇರಲ್ಲ. ಆ ತರ ಆಗೋಗುತ್ತೆ. ಯಾವ ಎಕ್ಸಾಂಪಲ್ ಆ ದೋಣಿದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅಲ್ವಾ? ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಅಂದ್ರೆ ಅದು ಒಂದು ಗುರಿ ಮುಟ್ಬೇಕು. ಹಾಗೆ ನಮ್ದು ಯಾವ್ದೋ ಒಂದು ಗುರಿ ಮುಟ್ಬೇಕು ಅಂತ ಇದ್ರೆ ನಾವು ಆ ಕಡೆ ಈ ಕಡೆ ನಮ್ಮ ಇಂದ್ರಿಯಗಳನ್ನ ಹರಿಬಿಡ್ಬಾರ್ದು. ಅದು ನಿಯಂತ್ರಣದಲ್ಲಿ ಇಟ್ಕೊಂಡಿರ್ಬೇಕು. ನಾವು ಏನಾದ್ರು ಒಂದ್ ಸ್ವಲ್ಪ ಹರಿಬಿಟ್ವಿ ಅಂತಂದ್ರೆ ಹೋಯ್ತು, ಆ ಒಂದು ಗುರಿಯನ್ನ ತಲುಪೋದಕ್ಕೆ ಸಾಧ್ಯ ಇಲ್ಲ. ಅದು ಎಲ್ಲೆಲ್ಲಿಗೋ ಹೊಡ್ಕೊಂಡು ಹೋಗ್ಬಿಡುತ್ತೆ. ಅಷ್ಟ್ ದಿನ ಮಾಡಿದ್ದೆಲ್ಲ ಹಂಗೆ ಹೋಗ್ಬಿಡುತ್ತೆ. ಇವಾಗ ಒಲಿಂಪಿಕ್ಸ್ ಅಲ್ಲಿ ಹೋಗ್ಬೇಕು, ನಾನು ಮೆಡಲ್ ಗೆಲ್ಬೇಕು ಅಂತ ಇದ್ರೆ ಅವರು ಎಷ್ಟೋ ಆ ಗುರಿ ಇಟ್ಟುಕೊಂಡು ಸಾಧನೆಯನ್ನು ಮಾಡಬೇಕು. ಇಲ್ಲ ಮಧ್ಯದಲ್ಲಿ ದಾರಿ ತಪ್ಪದೆ ಮೆಡಲ್ ಇಲ್ಲ ಅಷ್ಟೇ, ಆ ಗುರಿ ತಲುಪಕ್ಕೆ ಸಾಧ್ಯ ಇಲ್ಲ. ಹಾಗೆ ನಾನು ಆತ್ಮಜ್ಞಾನವನ್ನ ಪಡಿಬೇಕು, ನಾನು ಮುಕ್ತಿಯನ್ನು ಪಡಿಬೇಕು ಅಂತಂದ್ಬಿಟ್ಟು ಪೂರ್ತಿಯಾಗಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡಾಗ ಅದಕ್ಕೆ ಮಾಡ್ಬೇಕಾದಂಥದ್ದು ಸಾಧನೆಗಳನ್ನೆಲ್ಲ ಮಾಡಬೇಕು. ಇಲ್ಲ ಅಂತಂದ್ರೆ ನಾನು ಇಷ್ಟ ಬಂದಾಗಿರ್ತೀನಿ ಅಂತಂದ್ರೆ ಅದು ಸಾಧ್ಯ ಆಗಲ್ಲ ಅಷ್ಟೇ, ಅಲ್ವಾ? ಸಾಧ್ಸಕ್ಕೆ ಆಗಲ್ಲ. ಬೇರೆ ಯಾರಾದ್ರೂ ಏನಾದ್ರು ಹಂಚ್ಕೊಳ್ಳೋದಿದ್ರೆ ಹೇಳಿ, ಇಲ್ಲ ಅಂತಂದ್ರೆ ಕ್ಲಾಸ್ ಮುಗಿಸೋಣ. ಯಾರಾದ್ರೂ ಏನಾದ್ರು ಹೇಳೋದಿದ್ಯಾ? ಏನು ಕಾಣಿಸ್ತಾ ಇಲ್ಲ. ಕ್ಲಾಸ್ ಮುಗಿಸೋಣ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ. ಹರಿ ಓಂ. ಹರಿ ಓಂ.